ಯಾವ್ದಂದ್ರೆ ಲೋನ್ ಆಪ್ಸ್. ಏನ್ ನೋಡಿ, ನೀವು ಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಾದ್ರೂ ಓಪನ್ ಮಾಡಿ, ನಿಮ್ಮ ಐಫೋನ್ ಅಲ್ಲಾದ್ರೂ ಓಪನ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ, ಆಪ್ ಡೌನ್ಲೋಡ್ ಮಾಡ್ತೀವಲ್ವಾ, ಅಲ್ಲಿ ಸರ್ಚ್ ಮಾಡಿ ಲೋನ್ ಆಪ್ಸ್ ಅಂತ. 100 ಬರ್ತಾವಲ್ಲಿ. ನೀವು ಅದ್ರಲ್ಲಿ ಯಾವ್ದಾದ್ರು ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ನೀವು ತೊಂದ್ರೆಲ್ ಸಿಗಾಕೊಂಡ್ರಿ ಅಂತ ಅರ್ಥ. ಲೋನ್ ಬೇಕಾ, ಬ್ಯಾಂಕ್ ಹೋಗಿ, ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೊಳ್ಳಿ. ನೀವೇನಾದ್ರೂ ಪ್ಲೇ ಸ್ಟೋರ್ ಅಲ್ಲಾಗ್ಲಿ, ಆಪಲ್ ಮೊಬೈಲ್ ಅಲ್ಲಾಗ್ಲಿ, ಯಾವ್ದ್ರಲ್ಲಾದ್ರೂ ಆಗ್ಲಿ, ನೀವೇನಾದ್ರೂ ಲೋನ್ ಆಪ್ ಅಂತಕ್ಕಂತ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅವ್ರು ವೆರಿಫಿಕೇಶನ್ ಮಾಡಲ್ಲ. ನಿಮ್ಗೆ ನೀವು ಡೌನ್ಲೋಡ್ ಮಾಡಿದ್ರೆ 2 ನಿಮಿಷದಲ್ಲಿ 3,000 ರೂಪಾಯಿ ಹಾಕ್ತಾರೆ ನಿಮ್ಗೆ ಲೋನ್. 3,000 ರೂಪಾಯಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ವಾಪಸ್ 3,000 ಕಟ್ಟಿಸ್ಕೊಂತಾರೆ. ನೀವ್ ಯಾವಾಗ ಅಲ್ಲಿ ಆಪ್ ನ ನಿಮ್ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ರೋ, ಡೌನ್ಲೋಡ್ ಮಾಡಿದ ತಕ್ಷಣನೇ ನಿಮ್ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್, ನಿಮ್ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂತಾರ ಅವ್ರು. ಫಸ್ಟ್ ಮಾಡೋದೇ ಅದವ್ರು. ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಕೇಳುತ್ತದು ಏನು ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್. ನೀವೆಲ್ಲ ಓದಕ್ಕೆ ಹೋಗೋದಿಲ್ಲ. 3,000 ಬೇಕಲ್ಲ, ಫಸ್ಟ್ 5,000 ಬೇಕು, ಇಲ್ಲ 10,000 ಬೇಕು, 50,000 ಬೇಕು. ಯಾರು ಓದಕ್ಕೆ ಹೋಗಲ್ಲ. ಓಕೆ, ಅಲೋ. ನೆಕ್ಸ್ಟ್ ಆಕ್ಸೆಸ್ ಟು ಗ್ಯಾಲರಿ, ಅಲೋ. ಎಲ್ಲ ಅಲೋ ಆಯ್ತು, ಎಲ್ಲ ಡೌನ್ಲೋಡ್ ಮಾಡಿಟ್ರು. 1 ವಾರ ಬಿಟ್ಟು ಫೋನ್ ಬರುತ್ತೆ ನಿಮ್ಗೆ. ಏನು ನೋಡಿ, ನಿಮ್ದೆಲ್ಲ, ನಿಮ್ಮ ಅಪ್ಪಂದು, ನಿಮ್ಮ ಅಮ್ಮ, ನಿಮ್ಮ ಮಕ್ಳದು, ನಿಮ್ಮ ಫ್ರೆಂಡ್ಸ್ದು, ಎಲ್ಲಾರ್ದು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ. ನಿಮ್ ಫೋಟೋಸ್ ನ ಎಲ್ಲ ಎಡಿಟ್ ಮಾಡಿ, ಮಾರ್ಫ್ ಮಾಡಿ, ವಿಚಿತ್ರವಾಗಿ ನಿಮ್ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ಈಗ ಎಲ್ಲರಿಗೂ ಕಳಿಸ್ತೀವಿ. ಕಳಿಸ್ಬಾರ್ದಂದ್ರೆ ಏನ್ ಮಾಡ್ಬೇಕು, 10,000 ಹಾಕ್ಬೇಕು. ನೀವ್ 10,000 ಹಾಕಿದ್ರೆ ಸ್ಟಾಪ್ ಮಾಡ್ತಾರ? ಇಲ್ಲ, ಮತ್ತೆ 1 ಲಕ್ಷ ಕೇಳ್ತಾರೆ. ನಿಮ್ ಹತ್ರ ಎಷ್ಟು ದುಡ್ಡು ಇದೆಯೋ ಅಲ್ಲಿವರೆಗೂ ಬಿಡಲ್ಲ. ನಮ್ಮ ಸ್ಟೇಷನ್ ಅಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು 50 ಲಕ್ಷದಿಂದ 60 ಲಕ್ಷದವರೆಗೂ ಹಾಕಿದ್ದಾರೆ. ಎದ್ರಕೊಂಡು ಹಾಕಿದ್ದಾರೆ. ಹಂಗಾಗಿ ನೀವು ತಿಳ್ಕೊಳ್ಳಿ, ಮತ್ತೆ ನಿಮ್ ಮನೆಯವ್ರಿಗೂ ಹೇಳಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ, ಈ ಲೋನ್ ಆಪ್ ಗಳನ್ನ ಯಾವ್ದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ.